ಕರಾವಳಿ ಜಿಲ್ಲೆಯ ಅನೇಕ ಜಾತಿ ಜನಾಂಗದವರ ಮೂಲ ನಾಗಬನ ಎಂದೇ ಪ್ರಸಿದ್ಧಿ ಪಡೆದ ಬಾರಕೂರು ಬಂಡಿಮಠ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಶ್ರೀ ಕ್ಷೇತ್ರ ನಾಗರಡಿಯಲ್ಲಿ ಮಕರ ಸಂಕ್ರಮಣ ಉತ್ಸವ ಹಾಗೂ ನಾಗಮಂಡಲ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಜರುಗಿದೆ. ಸೋಮವಾರ ಬೆಳಗ್ಗೆ ಊರಿನ ದೇವಸ್ಥಾನಗಳಾದ ಬಡಗಣಪತಿ ದೇವಸ್ಥಾನದಲ್ಲಿ ಗಣಹೋಮ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶತರುದ್ರಾಭಿಷೇಕ, ಕಲ್ಪೋಕ್ತ ಮಹಾಪೂಜೆ, ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ನಾಗರಡಿಯಲ್ಲಿ ಋಕ್ ಸಂಹಿತಾ ಪಾರಾಯಣ, ಮಹಾಪೂಜೆಯ ಬಳಿಕ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಸಹಸ್ರಾರು ಮಂದಿ ಭಾಗವಹಿಸಿ ಅನ್ನಪ್ರಸಾದ ಪಡೆದರು. ಸಹಸ್ರಾರು ವರ್ಷದ ಹಳೆ ಮರವೊಂದರ ಅಡಿಯಲ್ಲಿ ನಾಗ ಸಾನ್ನಿಧ್ಯವಿದ್ದು, ನಾಡಿನ ಅನೇಕ ಕುಟುಂಬಿಕರು ಪ್ರತಿಷ್ಠಾಪಿಸಿದ ಶಿಲೆಗಳಿಗೆ ನಾನಾ ಪೂಜೆ ನಡೆಯುತ್ತಿದ್ದು, ಗ್ರಾಮೀಣ ಭಾಗದಲ್ಲಿರುವ ನಾಗರಡಿಯನ್ನು ಊರ ಜನರು 38 ವರ್ಷದ ಹಿಂದೆ ಸಮಿತಿಯೊಂದನ್ನು ರಚಿಸಿ ಈಗಾಗಲೇ ನೆರವಿನಿಂದ 2 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿದೆ. ಉತ್ತರಾಯಣ ಆರಂಭದ ಮೊದಲ ದಿನದಂದು ನಡೆಯುವ ನಾಗಮಂಡಲದ ಪ್ರಥಮ ಸೇವೆ ಇಲ್ಲಿಂದ ಆರಂಭವಾಗುವುದು ವಾಡಿಕೆಯಂತೆ. ಮಂಗಳವಾರ ಮುಂಜಾನೆ 5 ಗಂಟೆಗೆ ಡಕ್ಕೆ ಬಲಿ ಚತ್ತು ಪವಿತ್ರ ನಾಗಮಂಡಲ ಸೇವೆ ಜರುಗಲಿದೆ. ಮಹಾಲಿಂಗೇಶ್ವರ ಶ್ರೀ ಕ್ಷೇತ್ರ ನಾಗರಡಿ ಪವಿತ್ರ ನದಿಯಾದಂಥ ಸೀತಾ ನದಿಯ ದಡದಲ್ಲಿ ಒಂದು ಪವಿತ್ರ ಕ್ಷೇತ್ರವಾಗಿ ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಾಹ್ಮಣರ ಏರಿಯ ತುದಿಯಲ್ಲಿ ಉತ್ತಮವಾದಂಥ ಒಂದು ಎದುರುಗಡೆ ಕೆರೆಯನ್ನು ಒಳ್ಳೆಯ ನೀರಿನ ಆಚರಣೆಯನ್ನು ಹೊಂದಿದಂಥ ಒಂದು ಕ್ಷೇತ್ರ. ಜೊತೆಯಲ್ಲಿ ಶ್ರೀ ಕ್ಷೇತ್ರ ನಾಗರಡಿ ನಾಗ ದೇವರು ಬಹಳ ಪುರಾಣ ಪ್ರಸಿದ್ಧ ಒಂದು ನಾಗ ಕ್ಷೇತ್ರ. ಪರಿಸರದ ವನದ ಮಧ್ಯದಲ್ಲಿ ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಾಗನ ಒಂದು ಕ್ಷೇತ್ರ ಇದ್ದರೆ, ನಮ್ಮ ಬಂಡಿಮಠದಲ್ಲಿ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರ ನಾಗರಡಿ ಎಲ್ಲ ದೇವಸ್ಥಾನ ಕೂಡ ಪವಿತ್ರವಾದಂಥ ಒಂದು ವನ, ಸುತ್ತ ಕೂಡ ಪರಿಸರದ ಎಲ್ಲ ಗಿಡ ಮರಗಳನ್ನು ಹೊಂದಿಕೊಂಡು ಅದನ್ನು ನಾಶ ಮಾಡದೆ ಬಹಳ ಉತ್ತಮ ರೀತಿಯಲ್ಲಿ ಆ ಒಂದು ಕ್ಷೇತ್ರ ಸಾಕಷ್ಟು ಭಕ್ತರನ್ನು ಆಕರ್ಷಿಸಿದಂಥ ನಂಬಿದಂಥ ಒಂದು ಕ್ಷೇತ್ರ. ವಿಶೇಷವಾಗಿ ಮಕರ ತಿಂಗಳಲ್ಲಿ ಮಕರ ಸಂಕ್ರಾಂತಿಯ ಪ್ರಪ್ರಥಮ ಈ ಒಂದು ದಿವಸದಂದು ನಮ್ಮಲ್ಲಿ ಮಕರ ಸಂಕ್ರಮಣೋತ್ಸವ ಹಾಗೆ ಚತುರ್ಪವಿತ್ರ ನಾಗಮಂಡಲ ಡಕ್ಕೆಬಲಿ ಸೇವೆಯನ್ನು ವಿಶೇಷವಾಗಿ ಗ್ರಾಮದ ಎಲ್ಲ ಭಕ್ತರು ಸೇರಿಕೊಂಡು ಅದ್ಧೂರಿಯಾಗಿ ಕಳೆದ ಸುಮಾರು 35 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.